ಎದ್ದೇಳು, ಕಾವೇರಿ, ಲೆಕ್ಚರ್ ಹತ್ರ ಬರ್ತಾ ಇದ್ದಾರೆ, ಅವ್ರು ನಿನ್ನೆ ನೋಡ್ತಾ ಇದ್ದಾರೆ ಅಂತ ತನ್ನ ಗೆಳತಿಯನ್ನ ಎಬ್ಬಿಸಿದ್ಲು ಗೀತಾ. ಒಮ್ಮೇಲೆ ಬೆಚ್ಚಿ ಬಿದ್ದು ಎಚ್ಚರಗೊಂಡ ಕಾವೇರಿ ಎತ್ತು ಕುಳಿತು ಏನಾಯ್ತು ಅನ್ನುವಂತೆ ತನ್ನ ಸುತ್ತಲೂ ನೋಡುತ್ತಿದ್ದಳು. ಅಷ್ಟ್ರಲ್ಲಿ ಲೆಕ್ಚರ್ ಹತ್ರ ಬಂದು ಕಾವೇರಿಯನ್ನು ಬೈದ್ರು. ಏನಮ್ಮ, ಇಂಥ ಕ್ಲಾಸ್ನಲ್ಲಿ, ಅದು ಕೂಡ ಸೆಕೆಂಡ್ ಪೀರಿಯಡಲ್ಲಿ ಈ ರೀತಿ ನಿದ್ದೆ ಮಾಡ್ತಾ ಇದೀಯಾ? ಇದಕ್ಕೆ ನೀನ್ ಕಾಲೇಜಿಗೆ ಬರೋದು ಅಂತ ಕೋಪದಲ್ಲಿ ಬೈದ್ರು. ಹಾಗೆ ನೋಡಿದ್ರೆ ಅವರು ಕಾವೇರಿಗೆ ಬೈದದ್ದೇ ಕಡಿಮೆ. ಯಾಕೆಂದ್ರೆ ಕಾವೇರಿ ಯಾವತ್ತೂ ಈ ರೀತಿ ಕ್ಲಾಸ್ನಲ್ಲಿ ಮಲಗಿದವಳಲ್ಲ, ಚೆನ್ನಾಗಿ ಓದ್ತಿದ್ಲು ಕೂಡ. ಅಂತೂ ಬೆಳಗಿನ 4 ಪೀರಿಯಡ್ಗಳು ಮುಗಿದುವುದು. ಗೀತಾ ಮತ್ತು ಕಾವೇರಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಸುತ್ತಾಡ್ತಿದ್ರು. BA ಫಸ್ಟ್ ಇಯರ್ ಅಲ್ಲಿ ಓದ್ತಿರುವ ಗೀತಾ ಮತ್ತು ಕಾವೇರಿ ತುಂಬಾ ಆತ್ಮೀಯರು. ಏನೇ ವಿಷಯ ಇದ್ರೂ ಶೇರ್ ಮಾಡ್ಕೊಟ್ರು. ಏನೇ ಯಾವತ್ತೂ ಅಷ್ಟೊಂದು ಆಸಕ್ತಿಯಿಂದ ಇದ್ದ ನೀನು ಇವತ್ತು ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ನಿದ್ದೆ ಮಾಡ್ತಿದ್ಯಲ್ಲ, ಏನಾಯ್ತು ಅಂತ ಗೀತಾ ಕಾವೇರಿಯನ್ನ ಕೇಳಿದಳು. ಕ್ರಾಂತಿಯಲ್ಲಿ ನಿದ್ದೆ ಇಲ್ಲ ಕಣೆ ಅಂತ ಹೇಳಿದಳು ಕಾವೇರಿ. ನಿದ್ದೆ ಮಾಡಿಲ್ವಾ? ಏನಾಯ್ತು? ಯಾರು ಆ ರೀತಿ ತೊಂದರೆ ಕೊಟ್ರು? ನಿನ್ ಗಂಡ ಏನಾದ್ರೂ ತೊಂದರೆ ಕೊಟ್ನಾ ಅಂತ ಹೇಳೋಣ ಅಂದ್ರೆ ಇಷ್ಟಕ್ಕೂ ನಿಂಗೆ ಮದ್ವೆ ಕೂಡ ಆಗಿಲ್ವಲ್ಲ ಅಂತ ತಮಾಷೆ ಮಾಡಿದಳು. ಸುಮ್ನಿರೆ, ನನ್ ಕಷ್ಟ ನನಗೆ ಅಂತ ಗೊಣಗಿದ್ದಳು ಕಾವೇರಿ. ಅಂತದ್ದೇನಪ್ಪ ಕಷ್ಟ ಬಂತು ನಿನಗೆ? ಅದು ಈ ನಿನ್ ಫ್ರೆಂಡ್ಗೆ ಗೊತ್ತಿಲ್ದೇ ಇರೋದು ಅಂದಳು ಪ್ರಶ್ನಾರ್ಥಕವಾಗಿ ಗೀತಾ. ಅದೇ ಹೇಳಿದ್ನಲ್ಲ ನಿನ್ಗೆ, ಕಿಶೋರ್ ಬಗ್ಗೆ 1 ತಿಂಗಳಿಂದ ನನ್ ಹಿಂದೆ ಬಿದ್ದಿದ್ದಾನೆ. ಮೊದ್ಲಿಗೆ ಬಳಿ ನನ್ನನ್ ಗುರಾಯಿಸ್ತಾ ಇರ್ತಿದ್ದ. ಆದ್ರೆ ನಿನ್ನೆ ಸಂಜೆ ಬಂದು ನನ್ಗೆ ಲವ್ ಲೆಟರ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಅವ್ನ್ ಪ್ರಪೋಸಲ್ ಏನಾಯ್ತು ಅಂತ ನಾನು ಅವನ್ಗಿವತ್ತೆ ಹೇಳ್ಬೇಕಂತೆ ಅಂತ ಸ್ವಲ್ಪ ಭಯದಲ್ಲಿ ಹೇಳಿದಳು. ಇಷ್ಟೆಲ್ಲ ಯಾವಾಗ್ ನಡೀತೆ ಅಂತ ಕೇಳಿದಳು ಗೀತಾ. ನೀನ್ ನಿನ್ನೆ ಹುಷಾರಿಲ್ಲ ಅಂತ ಬೇಗ ಮನೆಗೆ ಹೋದೆ ಅಲ್ವಾ? ಮಧ್ಯಾಹ್ನ ನಾನು ಒಬ್ಳೇ ಕ್ಯಾಂಪಸ್ನಲ್ಲಿ ಕೂತಿದ್ದೆ. ಆ ಟೈಮಲ್ಲಿ ಅವ್ನ್ ಬಂದ. ಅವನ್ಗೆ ಇಷ್ಟೊಂದು ಧೈರ್ಯ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣೆ ಅಂದಳು. ಹಾಗಿದ್ರೆ ಒಳ್ಳೇದೇ ಆಯ್ತಲ್ವಾ, ನಿನ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಆಯ್ತು. ಅಷ್ಟಕ್ಕೂ ಕಿಶೋರ್ ಒಳ್ಳೆಯವನೇ, ನೋಡೋಕು ಸೂಪ್ರಾ ಇದ್ದಾನೆ, ಒಪ್ಕೊಂಡ್ಬಿಡು ಅಂದಳು ಗೀತಾ ಅವಳ ಕೆನ್ನೆಯನ್ನೇ ಹಿಂಡುತ್ತಾ. ಅಯ್ಯೋ ಸುಮ್ನಿರಮ್ಮ, ನಿಂಗೆ ನನ್ ಮನೆಯವ್ರ ಬಗ್ಗೆ ಗೊತ್ತಿ. ನನ್ ಅಣ್ಣ ಮೊದಲೇ ಸಿಟ್ಟಿನ ಸ್ವಭಾವದವನು. ಏನಾಗೋಲ್ಲ ಬಿಡೆ, ಭಾವನೆಂಟ ಇಬ್ರೂ ಕ್ಲೋಸ್ ಆಗ್ಬಿಡ್ತಾರೆ ಅಂತ ನಕ್ಳು ಗೀತಾ. ಕಾವೇರಿಯ ಮನಸ್ಸು ಕಿಶೋರ್ನ ವಿಷಯದಲ್ಲಿ ಈಗ 50-50 ಆಗಿತ್ತು. ಅವನ್ ಬಗ್ಗೆ ಅವಳಿಗೆ ಎಲ್ಲೋ ತಿಳಿಯದ ಒಲವಿತ್ತು. ಹಾಗಂತ ಗ್ರೀನ್ ಸಿಗ್ನಲ್ ಕೊಡೋಕೆ ಮನೆಯವರ ಭಯವಿತ್ತು. ಆದ್ರೂ ಕಿಶೋರ್ ಭೇಟಿಯಾದಾಗ ಅವನೊಡನೆ ನಗುತ್ತಾ ಮಾತ್ನಾಡ್ದು. ಅವನನ್ನ ಆಗಾಗ ಭೇಟಿಯಾಗುತ್ತಿದ್ಲು. ಈ ವಿಷಯ ಹೇಗೋ ಆಗ್ಲೇ ಅವಳ ಅಣ್ಣನಿಗೆ ತಲುಪಿತ್ತು. ಅವನು ಕಿಶೋರ್ಗೆ ವಾರ್ನ್ ಮಾಡ್ದ. ಆದ್ರೆ ಕಿಶೋರ್ ಕಾವೇರಿಯನ್ನು ಬಿಟ್ಟು ಕೊಡಲು ಇಷ್ಟಪಡ್ಲಿಲ್ಲ. ನಾನೇ ಬಂದು ನಿಮ್ಮನೇರ್ ಮಾತಾಡ್ತೇನೆ ಅಂತ ಕಾವೇರಿಗೆ ಧೈರ್ಯ ಹೇಳ್ತಿದ್ದ. ಆದ್ರೆ ಅವರು ಈ ವಿಷಯದ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲೇ ಅವಳಿಗೆ ಮನೆಯಲ್ಲಿ ಬೇರೆ ಹುಡುಗನೊಬ್ಬನ ಸಂಬಂಧ ಬಂದಿತ್ತು. ಕಾವೇರಿ ತನ್ನ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಹೇಳ್ಬೇಕು ಅಂತ ಪ್ರಯತ್ನಿಸಿದ್ರೂ ಅಣ್ಣನ ಕೋಪಕ್ಕೆ ಸುಮ್ಮನಾದಳು. ಬೇರೆ ದಾರಿ ಕಾಣದೆ ಮದುವೆಗೆ ಒಪ್ಪಿಕೊಂಡ್ಳು. ಒಳ್ಳೆ ಕೆಲಸದಲ್ಲಿ ಆಗ್ಲೇ ಸೆಟ್ಲ್ ಆಗಿರುವ ರಾಜೇಶ್ ತಮ್ಮ ಅಳಿಯನಾಗಿ ಸಿಕ್ಕಿರುವುದಕ್ಕೆ ಕಾವೇರಿಯ ಅಪ್ಪಮ್ಮ ಹೆಮ್ಮೆ ಪಟ್ರು. ಮದುವೆಯಾಗಿ ಗಂಡನ ಮನೆಗೆ ಹೊರಟಲು ಕಾವೇರಿ. ಗಂಡನ ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲಗಳಿದ್ದವು. ಅತ್ತೆ ಮಾವ ಕೂಡ ಜೊತೆಯಲ್ಲೇ ಇರ್ತಿದ್ರು. ಮೊದಮೊದಲಿಗೆ ಎಲ್ಲವೂ ಚೆನ್ನಾಗೇ ನಡೆಯುತ್ತಿತ್ತು. ಗಂಡ ರಾಜೇಶ್ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಕೂಡ ಆಗಾಗ ಹೆಂಡತಿಯನ್ನು ಸುತ್ತಾಡಲು ಕರೆದುಕೊಂಡು ಹೋಗಿ ತನ್ನ ಪ್ರೀತಿಯನ್ನು ತೋರಿಸುತ್ತಿದ್ದ. ಆದ್ರೆ ಇದು ಹೆಚ್ಚು ಕಾಲ ಹೀಗೆ ಇರಲಿಲ್ಲ. ದಿನಗಳದಂತೆ ಅವನ ಕೆಲಸದ ಒತ್ತಡ ಜಾಸ್ತಿಯಾದಂತೆ ಅವನು ಕಾವೇರಿಗೆ ತೋರಿಸುವ ಪ್ರೀತಿಯಲ್ಲಿ ಕಡಿಮೆ ಆಗ್ತಾ ಹೋಯ್ತು. ಈ ಕಾವೇರಿ ಅತ್ತೆ ಮಾವರ ಜೊತೆಲಿದ್ದಾಳೆ. ಅವಳ ಗಂಡ ಕೆಲಸದ ಮೇಲೆ ದೂರದ ಊರಿಗೆ ಹೋಗಿದ್ದ. ಗಂಡ ಹತ್ರವಿಲ್ದೆ ಕಾವೇರಿಗೆ ಮನೆ ಮನಸ್ಸು ಎಲ್ಲ ಖಾಲಿ ಖಾಲಿ ಅನ್ನಿಸ್ತೊಡಗಿತ್ತು. ಒಂದಿನ ಸಂಜೆ ಅವಳು ಕಿಟಕಿಯ ಬಳಿ ನಿಂತು ದೂರದ ಚಂದ್ರನನ್ನು ನೋಡ್ತಾ ಆಲೋಚನೆಯಲ್ಲಿ ಮುಳುಗಿದಳು. ಅವಳ ಗಂಡ ಅವಿಂದ ದೂರವಿದ್ದು ಈಗಾಗಲೇ 6 ತಿಂಗಳುಗಳು ಕಳೆದಿತ್ತು. ಮನೆಯ ಕೆಲಸವನ್ನು ಮುಗಿಸಿದ್ಮೇಲೆ ಅವಳಿಗೆ ಬೋರ್ ಆಗ್ತಿತ್ತು. ಅತ್ತೆ ಮಾವ ಜೊತೆಲಿದ್ರೂ ಕೂಡ ಅವ್ರ ಜೊತೆ ಇಷ್ಟು ಅಂತ ಮಾತನಾಡುವುದು, ಔಪಚಾರಿಕವಾಗಿ ಕೆಲವೊಂದು ವಿಷಯಗಳನ್ನ ಮಾತನಾಡಿದ ಮೇಲೆ ಆಮೇಲೆ ಮನೆಯಲ್ಲಿ ಮೌನವೇ ಆವರಿಸ್ತಿತ್ತು. ಅತ್ತೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಕೆಲವೊಮ್ಮೆ ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ನಡೆಯದೇ ಇದ್ದಾಗ ಸೊಸೆಯನ್ನ ಬೈಯುತ್ತಿದ್ರು. ಇದು ಎಲ್ಲರ ಮನೆಯಲ್ಲೂ ನಡೆಯುವ ಸಾಮಾನ್ಯ ವಿಷಯವೇ ಆದ್ರೂ ಕೂಡ ಗಂಡನ ಜೊತೆ ಮಾತನಾಡಿದಾಗ ಹೆಂಡತಿಯರು ಇಂಥ ವಿಷಯಗಳನ್ನ ಅಲ್ಲಿಗೆ ಮರೀತಾರೆ. ಆದ್ರೆ ಕಾವೇರಿ ಈಗ ಒಬ್ಬಳೇ ಇರೋದ್ರಿಂದ ಒಮ್ಮೊಮ್ಮೆ ತನ್ನವರು ಯಾರೂ ಇಲ್ಲ ಅನ್ನುವ ಭಾವನೆ ಬರುತ್ತಿತ್ತು. ಅದರಲ್ಲೂ ಗಂಡನ ಕುರಿತು ಯೋಚನೆ ಮಾಡುವಾಗ ದುಃಖವಾಗುತ್ತಿತ್ತು. ಮೊದಲೆಲ್ಲ ದಿನಕ್ಕೊಂದು ಫೋನ್ ಮಾಡುತ್ತಿದ್ದರು. ಈ ನಡುವೆ ಕೆಲಸದ ಒತ್ತಡ ಅಂತ ಹೇಳುತ್ತಾ
ವಾರದಲ್ಲಿ 2 ಸಲ ಮಾತ್ರ ಫೋನ್ ಮಾಡ್ತಿದ್ರು. ಇತ್ತೀಚೆಗೆ ಅದು ಕೂಡ ಕಡಿಮೆಯಾಗಿದೆ. ತನ್ನ ಮದುವೆಯ ವಿಚಾರದಲ್ಲಿ ತಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನಿಸತೊಡಗಿತು. ಮತ್ತೆ ಕಿಶೋರ್ ನೆನಪಾದ. ಅವಳ ಮದುವೆ ಫಿಕ್ಸ್ ಆದಾಗ ಅದರ ಬಗ್ಗೆ ಹೇಳಲು ಕಿಶೋರ್ನನ್ನು ಕೊನೆಯ ಸಲ ಭೇಟಿಯಾಗಿದ್ದು ನೆನಪಾಯಿತು. ಕಿಶೋರ್ ಮದುವೆಗೆ ಒಪ್ಪಿಕೊಳ್ಳದಿರುವಂತೆ ಹೇಳಿದ್ದ, ತಾನಾಗಿಯೇ ಅವಳ ಮನೆಗೆ ಬಂದು ಮಾತನಾಡುವ ಬಗ್ಗೆ ಹೇಳಿದ್ದ. ಆದರೂ ಆ ಸಮಯದಲ್ಲಿ ಕಿಶೋರ್ನ ಮಾತು ಕೇಳದೆ ನಾನು ದೊಡ್ಡ ತಪ್ಪು ಮಾಡಿದ್ದೆ ಅನಿಸಿತು. ಅವನಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು. ಅವನು ಖಂಡಿತವಾಗಿಯೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಈ ರೀತಿ ಒಂಟಿಯಾಗಿ ಬಿಟ್ಟು ಹೋಗುತ್ತಿರಲಿಲ್ಲ ಅಂತೆಲ್ಲ ಯೋಚನೆ ಮಾಡಿದಳು. ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಮುಂದಿನ ವಾರ ದೀಪಾವಳಿ ಹಬ್ಬಕ್ಕೆ ಒಮ್ಮೆ ತವರು ಮನೆಗೆ ಹೋಗಿ ಬಂದ್ರೆ ಆಗ ಮನಸ್ಸು ಶಾಂತವಾಗುತ್ತದೆ ಅಂತ ಅಂದುಕೊಂಡಳು. ಹಾಗೆ ನಿದ್ದೆಗೆ ಜಾರಿದಳು. ಹಾಗೆ ನಿದ್ದೆ ಮಾಡುತ್ತಿರುವಾಗ ಏನೋ ಒಂದು ಗದ್ದಲೆ ಕೇಳಿಸಿದಂತಾಗಿ ಅವಳಿಗೆ ಎಚ್ಚರವಾಯಿತು. ಸ್ವಲ್ಪ ಲಕ್ಷ್ಯ ಕೊಟ್ಟು ತಿಳಿಯಲು ಪ್ರಯತ್ನಿಸಿದಾಗ ಯಾರೋ ಅಳುತ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಕೋಣೆಯಿಂದ ಹೊರಗಡೆ ಓಡಿದಳು. ನೋಡಿದ್ರೆ ಅತ್ತೆ ಕುರ್ಚಿಯಲ್ಲಿ ಕುಳಿತು ಅಳುತ್ತಿದ್ದರು. ಮಾವ ಅವರಿಗೆ ಸಮಾಧಾನ ಮಾಡುತ್ತಿದ್ದರು. ಕಾವೇರಿಗೆ ವಿಷಯ ತಿಳಿಯಿತು. ಅತ್ತೆಯ ಅಕ್ಕ ಇತ್ತೀಚೆಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರಿದ್ದರು. ಅವರು ತೀರಿಕೊಂಡಿದ್ದಾರೆ ಅಂತ ಗೊತ್ತಾಯಿತು. ವಿಷಯ ಕೇಳಿ ಕಾವೇರಿಯ ಕಣ್ಗಳು ತೇವವಾದವು. ಯಾವಾಗ್ ಮಾವ ಅಂತ ಮಾವನ ಕಡೆ ನೋಡಿದಳು. ಈಗಷ್ಟೇ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು ಅಂತ ಮಾವ ದುಃಖದಿಂದ ಹೇಳಿದ್ರು. ನಾವು ಈಗಲೇ ಹಳ್ಳಿಗೆ ಹೊರಡಬೇಕು ಅಂತ ಮಾವ ಹೇಳಿದ್ರು. ನಾನು ಕೂಡ ಬರುತ್ತೇನೆ ಅಂತ ಕಾವೇರಿ ಹೇಳಿದ್ಳು. ಇಲ್ಲ ಕಾವೇರಿ, ನೀನು ಇಲ್ಲೇ ಇರು. ಮನೆಯಲ್ಲಿ ಯಾರಾದ್ರೂ ಇರಬೇಕಲ್ವಾ? 2 ದಿನ ಬಿಟ್ಟು ನೀನು ಬಂದ್ರೆ ಆಯ್ತು ಅಂತ ಅತ್ತೆ ಕಣ್ಣೀರು ಒರೆಸಿಕೊಂಡು ಹೇಳಿದ್ರು. ಆದ್ರೆ ಅತ್ತೆ, ನನಗಿಲ್ಲಿ ಒಬ್ಳೇ ಇರೋದಿಕ್ಕೆ ಭಯವಾಗತ್ತೆ ಎಂದ್ಲು ಕಾವೇರಿ. ಯೋಚನೆ ಮಾಡ್ಬೇಡ ಮಗಳೇ, ನಾನು ಕುಮಾರನಿಗೆ ಬರಲು ಹೇಳಿದ್ದೇನೆ ಅಂತ ಮಾವ ಸಮಾಧಾನ ಮಾಡಿದ್ರು. ಕಾವೇರಿ ಮನೆಯ ಸ್ವಲ್ಪ ದೂರದಲ್ಲಿ ಕುಮಾರ್ನ ಮನೆ ಇದೆ. ಅವನು ದೂರದ ಸಂಬಂಧಿ. ಕಾವೇರಿಯ ಗಂಡನ ಮನೆಗೂ ಹಾಗೂ ಅವಳ ತವರು ಮನೆಗೂ ಇಬ್ಬರಿಗೂ ಪರಿಚಯ ಇರೋನು ಕುಮಾರ್. ಕಾವೇರಿಯನ್ನು ಚಿಕ್ಕಂದಿನಿಂದಲೇ ನೋಡಿರೋ ಕುಮಾರ್ ಆಗಾಗ ಅವರ ಮನೆಗೆ ಹೋಗಿ ಬರುತ್ತಿದ್ದ. ಕಾವೇರಿಗೆ ಈ ಮನೆಯ ಸಂಬಂಧವನ್ನು ತಂದವನು ಕೂಡ ಅವನೇ. ತಮ್ಮ ಮನೆಗೆ ಒಳ್ಳೆಯ ಸೊಸೆಯನ್ನು ತಂದ ಕುಮಾರ್ನ ಮೇಲೆ ಕಾವೇರಿಯ ಅತ್ತೆಮಾವರಿಗೆ ಒಳ್ಳೆ ಗೌರವವಿತ್ತು. ಅದು ಅಲ್ಲದೆ ಕುಮಾರ್ನ ಮನೆಯು ಅವರ ಮನೆಗೆ ಹತ್ತಿರ ಇರೋದ್ರಿಂದ ಆಗಾಗ ಕುಮಾರ ಅವರ ಮನೆಗೆ ಬಂದು ಹೋಗುತ್ತಿದ್ದ. ಏನಾದ್ರೂ ಅರ್ಜೆಂಟ್ ಕೆಲಸವಿದ್ರೆ ಸಹಾಯ ಮಾಡುತ್ತಿದ್ದ. ಈಗ ಕಾವೇರಿಯ ಅತ್ತೆಮಾವ ಕೂಡ್ಲೇ ತಮ್ಮ ಹಳ್ಳಿಗೆ ಹೊರಟು ಹೋದ್ರು. ಕಾವೇರಿ ಮನೆಯಲ್ಲಿ ಒಬ್ಳೆ ಕುಳಿತುಕೊಂಡು ರಾತ್ರಿಯ ತಂಪಿನ ಗಾಳಿಯನ್ನು ಅನುಭವಿಸುತ್ತಿದ್ದಳು. ಅಷ್ಟರಲ್ಲಿ ಹೊರಗಡೆ ಸ್ಕೂಟರ್ ಬಂದ ಶಬ್ದವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಡೋರ್ ಬೆಲ್ ಕೂಡ ಶಬ್ದವಾಯಿತು. ಕುಮಾರ ಬಂದಿರಬಹುದು ಅಂತ ಅವಳಿಗೆ ಗೊತ್ತಾಯಿತು. ಡೋರ್ ಓಪನ್ ಮಾಡಿದಾಗ ಎದುರುಗಡೆ ಕುಮಾರ ನಿಂತಿದ್ದ. ವಿಷಯ ಗೊತ್ತಾಯ್ತು, ಅತ್ತೆ ಮಾವ ಆಗ್ಲೇ ಹೊರಟು ಹೋದ್ರಾ ಅಂತ ಕೇಳಿದ. ಕಾವೇರಿ ಹೌದು ಅಂತ ಹೇಳಿ ಅವನಿಗೆ ಒಳಗೆ ಬರಲು ಹೇಳಿ ಅವನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ಈ ಮನೆಯಲ್ಲಿ ನನಗೆ ಒಬ್ಳೇ ಇರುವುದಕ್ಕೆ ಭಯವಾಗುತ್ತದೆ ಅಂತ ಹೇಳಿದಳು. ಯೋಚನೆ ಮಾಡ್ಬಿಡ ಕಾವೇರಿ, ಈಗ ನಾನ್ ಬಂದಿದ್ದೇನೆ ಅಲ್ವಾ, ನಾನು ಇಲ್ಲೇ ಹೊರಗಡೆ ಹಾಲಲ್ಲಿ ಇರುತ್ತೇನೆ, ಏನಾದ್ರೂ ಬೇಕಾದ್ರೆ ಕರೆ ಅಂತ ಹೇಳಿದ ಕುಮಾರ. ಕಾವೇರಿ ಅವನ್ ಜೊತೆ ಹಾಲಿನಲ್ಲಿ ಕುಳಿತು ಮಾತಿಗೆ ಇಳಿದಳು. ನೀನ್ ಬಂದಿದ್ದು ನನ್ಗೆ ಸಮಾಧಾನವಾಯ್ತು. ಹಾಗ್ ನೋಡಿದ್ರೆ ಈಗ ಮಾತ್ರ ಅಲ್ಲ, ನಮ್ಗೆ ಕಷ್ಟ ಬಂದಾಗೆಲ್ಲ ನೀನ್ ನಮ್ ನೆರ್ವಿದ್ ಬರ್ತಾ ಇದ್ಯಾ. ನಿಂಗೆ ನೆನ್ಪಿದ್ಯಾ, ನಾನ್ ಚಿಕ್ಕುಳಿದ್ದಾಗ ನೀನ್ ನನ್ನ ಜಾತ್ರೆಗೆ ಕರೆದುಕೊಂಡು ಹೋಗಿದ್ದೆ ಅಂತ ಕಾವೇರಿ ನಗುತ್ತಾ ಹೇಳಿದಳು. ಹೌದು, ಆಗ ನೀನೊಂದ್ ದೊಡ್ಡ ಬಲೂನ್ ಬೇಕು ಅಂತ ಹಠ ಇರ್ದಿದ್ದೆ, ಆದ್ರೆ ಕೊನೆಗೆ ಯಾವ್ದೋ ಒಂದ್ ಚಾಕ್ಲೇಟ್ ಕೊಡ್ಸಿದಾಗ ಸುಮ್ನಾದೆ ಅಂತ ಕುಮಾರಕ್ಕ. ಅವನ ಮಾತನ್ನ ಕೇಳಿ ಕಾವೇರಿ ನಗುತ್ತಾ, ನಿನ್ಗೆಲ್ಲ ನೆನ್ಪಿದೆ ಅಲ್ವಾ, ನೀನ್ ನಮ್ ಮನೆಯವರ ಹಾಗೆ ಇದ್ಯಾ ಅಂತ ಸಂತೋಷ ತೋರಿಸಿದಳು. ಹೀಗೆ ಇಬ್ರು ಬಹಳ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಕುಳಿತರು. ಹಾಗ್ ಮಾತು ಮುಂದುವರಿದು ಕಾವೇರಿಯ ಸಂಸಾರದ ಬಗ್ಗೆ ಮಾತು ಆರಂಭವಾಯಿತು. ಮತ್ತೆ ಹೇಳು ಕಾವೇರಿ, ಏನಂತಾರೆ ನಿನ್ ಗಂಡ, ಹೇಗ್ ನಡೀತಿದೆ ನಿಮ್ ಸಂಸಾರ ಅಂತ ಕೇಳಿದ ಕುಮಾರ. ಕಾವೇರಿಯ ಮುಖ ಒಮ್ಮೆಲೆ ಸಣ್ಣದಾಗಿ ಸ್ವಲ್ಪ ಮೌನವಾದಳು. ಯಾಕೆ ಕಾವೇರಿ, ಸುಮ್ನಾದೆ, ನೀನ್ ಖುಷಿಯಾಗಿದ್ದೆ ಅಲ್ವಾ ಅಂತ ಕೇಳಿದ ಕುಮಾರ. ಕಾವೇರಿ ಸ್ವಲ್ಪ ಯೋಚಿಸಿ ಏನಂತ ಹೇಳಿ, ಹಾಗೆ ನೋಡಿದ್ರೆ ಎಲ್ಲವೂ ಇದೆ, ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಏನೂ ಇಲ್ಲ ಅಂತ ಬೇಸರ ತೋರಿಸಿದಳು. ಕುಮಾರನಿಗೆ ಅರ್ಥವಾಗದೆ, ಏನ್ ಕಾವೇರಿ, ಸ್ವಲ್ಪ ಬಿಡ್ಸಿ ಹೇಳು, ನನಗ ಅರ್ಥವಾಗ್ಲಿಲ್ಲ ಅಂದ. ನಿನಗೆ ಗೊತ್ತಲ್ವಾ, ನನ್ನ ಗಂಡ ಮದುವೆ ಆದ ತಕ್ಷಣ ನನ್ನನ್ನ ಬಿಟ್ಟು ದೂರದ ಊರಿಗೆ ಹೋದ್ರು. ಈಗ ನಾನ್ ತುಂಬಾ ಒಂಟಿಯಾಗಿದ್ದೇನೆ.
ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದಳು. ಅತ್ತೆ ಮಾವ ಜೊತೆಲಿದ್ದಾರಲ್ವಾ, ಅವ್ರು ನಿನ್ನನ್ನ ಚೆನ್ನಾಗ್ ನೋಡ್ಕೊಳ್ತಾರಲ್ವಾ ಅಂತ ಕೇಳಿದ ಕುಮಾರ. ಅವ್ರು ನನ್ನನ್ನ ಚೆನ್ನಾಗ್ ನೋಡ್ಕೊಳ್ತಾರೆ, ಆದ್ರೆ ನನ್ ಎಲ್ಲ ಕಷ್ಟವನ್ನ ಅವರಲ್ಲಿ ಹೇಳೋಕೆ ಆಗಲ್ಲಲ್ವಾ ಅಂದಳು ಕಾವೇರಿ. ಅವಳ ಕಣ್ಣಿನಲ್ಲಿ ಸ್ವಲ್ಪ ನೀರ್ ಬರುತ್ತಿತ್ತು. ಅದು ಸ್ವಲ್ಪ ಕಷ್ಟ ಹೌದು, ಆದ್ರೆ ನೀನು ಯೋಚನೆ ಮಾಡ್ಬೇಕಾಗಿಲ್ಲ. ಈಗ್ಲಾನಿಲ್ಲಿದ್ದೇನೆ, ನಿನ್ ಕಷ್ಟ ಏನಾದ್ರೂ ಇದ್ರೆ ನನ್ನಲ್ಲಿ ಹೇಳ್ಕೊಳ್ಬೋದು ಅಂತ ಸ್ವಲ್ಪ ಸಮಾಧಾನ ಮಾಡಿಸಿದ ಕುಮಾರ. ಕಾವೇರಿ ಸಮಾಧಾನ ಮಾಡಿಕೊಂಡು, ಅದು ಹೌದು, ನಿನಗೆ ಗೊತ್ತಾ, ಈಗ ಮನೆಯಲ್ಲಿ ನಾವಿಬ್ರು ಮಾತ್ರ ಇದ್ದೇವೆ ಅಂದಳು ಕಾವೇರಿ. ಅವಳ ಮಾತಿಗೆ ಸ್ವಲ್ಪ ಆಶ್ಚರ್ಯಗೊಳ್ತಾ, ಹೌದು ಕಾವೇರಿ, ಈಗ ನಾವಿಬ್ರೇ ಇದ್ದೇವೆ ಅಂದ ಕುಮಾರ. ನಾನು ನಿನ್ನಲ್ಲಿ ಒಂದು ಮಾತನ್ನ ಕೇಳ್ಬೇಕು, ಆದ್ರೆ ನೀನು ಕೋಪ ಮಾಡ್ಕೊಳ್ಬಾರ್ದು, ಹಾಗೆ ಯಾರಿಗೂ ಹೇಳ್ಬಾರ್ದು ಅಂತ ಕುಮಾರನ ಕಡೆ ನೋಡಿದ್ಲು. ಏನದು? ಹೇಳು ಕಾವೇರಿ, ನನಗ್ಯಾಕೆ ಕೋಪ? ಅದ್ರಲ್ಲೂ ನಾನ್ ನಿನ್ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ ಅಂತ ಕೇಳಿದ ಕುಮಾರ್. ತುಂಬಾ ದಿನಗಳಿಂದ ನನಗೊಂದು ಆಸೆ ಇದೆ, ಈಗ ನಾನು ಒಬ್ಬಳೇ ಇದ್ದೇನೆ. ಈ ರಾತ್ರಿ ನೀನು ನನ್ನ ಆಸೆನ ಪೂರೈಸ್ತೀಯಾ ಅಂತ ಕಾವೇರಿ ಒಮ್ಮೆಲೆ ಧೈರ್ಯ ತಂದ್ಕೊಂಡು ಕೇಳಿದ್ಲು. ಅವಳ ಮಾತಿನಿಂದ ಕುಮಾರ್ನಿಗೆ ಒಮ್ಮೆಲೆ ಆಶ್ಚರ್ಯವಾಯಿತು. ಆಮೇಲೆ ಅವಳ ಮುಖನ್ ನೋಡಿ, ನಿಜಾನಾ ಅಂತ ಕೇಳಿದ. ಕಾವೇರಿ ಹೌದು ಅನ್ನುವಂತೆ ತಲೆ ಆಡ್ಸಿಲ್ಲು. ಕುಮಾರ್ ಮುಂದುವರೆದು, ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಮುಂಚೆ ಇಂದಲೂ ನಿನ್ಮೇಲೆ ತುಂಬಾ ಇಷ್ಟಿತ್ತು, ಆದ್ರೆ ನೀನ್ ಯಾರನ್ನೋ ಲವ್ ಮಾಡ್ತಾ ಇದ್ದೀಯ ಅಂತ ತಿಳಿದ್ಮೇಲೆ ನಾನ್ ನನ್ ಮನ್ಸನ್ ಬದಲಿಸ್ಕೊಂಡಿದ್ದೆ. ಆಮೇಲೆ ನಿನ್ ಮದ್ವೆ ಇನ್ನೊಬ್ರ ಜೊತೆ ಆಯ್ತು ಅಂತ ಸುಮ್ನಾದೆ ಅಂತ ಹೇಳಿದ. ನಿನ್ನ ನಡೆ, ನಿನ್ನ ಸ್ವಭಾವ ನನ್ಗೆ ಯಾವಾಗ್ಲೂ ಇಷ್ಟನೇ. ಈಗೊಂದು ಅವಕಾಶ ಇದೆ, ನಿನ್ಗಿಷ್ಟಿದ್ರೆ ಮಾತ್ರ ಅಂತ ಹೇಳಿ ಕಾವೇರಿ ಸುಮ್ನಾಡ್ಲು. ನಾನ್ ಕೂಡ ಈ ಮಾತಿಗೆ ಕಾಯ್ತಿದ್ದೆ ಅಂತ ಕುಮಾರ್ ಮನ್ಸಿನಲ್ಲಿ ಅಂದ್ಕೊಂಡ. ಇಬ್ರು ಸೇರಿ ಬೆಡ್ರೂಮ್ಗೆ ಹೋದ್ರು. ಆ ರಾತ್ರಿಯ ಅವರಿಬ್ಬರ ಒಡನಾಟ ಕಾವೇರಿಯ ಒಂಟಿತನವನ್ನ ಸಂಪೂರ್ಣವಾಗಿ ದೂರ ಮಾಡಿತ್ತು. ಮರುದಿನ ಬೆಳಗ್ಗೆ ಕಾವೇರಿ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತಿದ್ಲು. ಹಿಂದಿನಿಂದ ರಾತ್ರಿಯ ಘಟನೆಗಳು ಅವಳ ಮನ್ಸಿನಲ್ಲಿ ಮಿಂಚುತ್ತಿದ್ದವು. ನಾನೇನ್ ಮಾಡ್ದೆ, ಇದ್ ಸರಿಯೇ ತನ್ನಂತಾನೆ ಪ್ರಶ್ನಿಸಿದ್ಲು. ಆದರೆ ಕುಮಾರ್ನ ಆತ್ಮೀಯತೆ, ಅವನ ಪ್ರೀತಿಯ ಮಾತು ಅವಳಿ ಒಂದ್ ರೀತಿಯ ಸಾಂತ್ವನವನ್ನ ನೀಡಿತ್ತು. ಒಂದು ವೇಳೆ ತನ್ನ ಗಂಡನಿ ಇದರ ಬಗ್ಗೆ ತಿಳಿದ್ರೆ ಏನಾಗ್ಬೋದು ಅಂತ ಸ್ವಲ್ಪ ಆತಂಕವಾಯಿತು. ಆದರೆ ಇನ್ನೊಂದು ಕಡೆ ತಾನು ಒಂಟಿತನದಿಂದ ಪಡುತ್ತಿದ್ದ ಕಷ್ಟವನ್ನು ನೆನಪಿಸಿಕೊಂಡ್ಳು. ಇಷ್ಟೊಂದು ದಿನ ಒಂಟಿತನದಿಂದ ಕೊರಗುತ್ತಿದ್ದ ನಾನು ಒಮ್ಮೆ ಒಂದು ಕ್ಷಣದ ಪ್ರೀತಿಯನ್ನು ಅನುಭವಿಸಿದೆ, ಇದು ತಪ್ಪಾ ಅಂತ ಅವಳು ತನಗೆ ತಾನೇ ಸಮಾಧಾನ ಮಾಡಿಕೊಂಡ್ಳು. ಮರುದಿನ ಬೆಳಿಗ್ಗೆ ಕುಮಾರ, ಕಾವೇರಿ, ನಾನ್ ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ, ಏನಾದ್ರೂ ಬೇಕಾದ್ರೆ ಕಾಲ್ ಮಾಡು ಅಂತ ಹೇಳಿ ಹೊರಟ. ಕಾವೇರಿ ಒಮ್ಮೆ ಅವನ ಮುಖವನ್ನು ನೋಡಿ ನಾಚಿಕೊಳ್ಳುತ್ತಾ, ಥ್ಯಾಂಕ್ ಯು ಕುಮಾರ ಅಂದ್ಲು. ಆ ರಾತ್ರಿಯ ಘಟನೆ ಅವರಿಬ್ಬರ ನಡುವೆ ರಹಸ್ಯವಾಗಿಯೇ ಉಳಿಯಿತು. ಕಾವೇರಿಯ ಜೀವನದಲ್ಲಿ ಆ ಕ್ಷಣವು ಒಂಟಿತನದಿಂದ ಪ್ರೀತಿಯ ಕಡೆಗೆ ಒಂದು ಸಣ್ಣ ಪಯಣದಲ್ಲಿ ಕರೆದುಕೊಂಡು ಹೋಗಿತ್ತು. 2 ದಿನಗಳ ನಂತರ ಕಾವೇರಿ ಹಳ್ಳಿಗೆ ಹೋಗಿ ತನ್ನ ಅತ್ತೆ ಮಾವನನ್ನು ಭೇಟಿಯಾದಳು. ಮತ್ತೆ ಅವಳ ಸಂಸಾರದಲ್ಲಿ ಎಲ್ಲವೂ ಮೊದಲಿನಂತೆ ಮುಂದುವರಿಯಿತು.